ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಕನ್ನಡ ಬಾವುಟ ಹಾರಿಸಿದ್ದಕ್ಕಾಗಿ ಕನ್ನಡಿಗರ ಮೇಲೆ ಹಲ್ಲೆ ಮಾಡಿರುವವರ ವಿರುದ್ಧ ಪ್ರಕರಣ ದಾಖಲಿಸಿ ಗಡೀಪಾರು ಮಾಡುವಂತೆ ಒತ್ತಾಯಿಸಿ ಶುಕ್ರವಾರ ಕರ್ನಾಟಕ ರಾಜ್ಯೋತ್ಸವ ಸಮಿತಿ ನೇತೃತ್ವದಲ್ಲಿ ಕನ್ನಡ ಪರ ಸಂಘಟನೆ ಕಾರ್ಯಕರ್ತರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಶಂಕರ ಗುಳಿದ ಅವರಿಗೆ ಮನವಿ ಸಲ್ಲಿಸಿದರು. ಹುಕ್ಕೇರಿ ತಾಲೂಕಿನ ಅಂಕಿಲಿ ಗ್ರಾಮದಲ್ಲಿ ಡಿಸೆಂಬರ್ 18ರಂದು ಕನ್ನಡ ಧ್ವಜ ಹಾರಿಸಿದ್ದಕ್ಕಾಗಿ ಕನ್ನಡಿಗರ ಮೇಲೆ ಕೆಲವರು ಹಲ್ಲೆ ಮಾಡಿದ್ದಾರೆ. ಈ ಕುರಿತು ಸಂಕೇಶ್ವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದರೂ ಕೂಡ ಹಲ್ಲೆಕೋರರನ್ನ ಬಂಧಿಸುವಲ್ಲಿ ಪೊಲೀಸರು ಕ್ರಮ ಕೈಗೊಂಡಿಲ್ಲ. ಈ ಕುರಿತು ಸಿಪಿಐ ಅವರನ್ನ ವಿಚಾರಿಸಿದ ಸಮಯದಲ್ಲಿ ಹಾರಿಗೆ ಉತ್ತರ ನೀಡಿದ್ದಾರೆ. ಆದ್ದರಿಂದ ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ಕನ್ನಡಿಗರ ಮೇಲೆ ಹಲ್ಲೆ ನಡೆಸಿದವರನ್ನ ಬಂಧಿಸುವುದರ ಜೊತೆಗೆ ಗಡೀಪಾರು ಮಾಡುವಂತೆ ಒತ್ತಾಯಿಸಿದ್ದಾರೆ. ಗೊತ್ತಿಲ್ಲ ಅನ್ಕೋತೀನಿ. ಇವತ್ತು ಬೆಳಿಗ್ಗೆ ಕೂಡ ಅರೆಸ್ಟ್ ಆಗಿದ್ದಾರೆ. ಬೆಳಗ್ಗೆ ಅವರಿಬ್ಬರದು ಕೂಡ ಈಗ ಒಂದು ನಿಮಿಷ ಈಗ ಆರೋಪಿಗಳು ಏನು ಬೆಳ್ಳಪುರಿ ಕಟ್ಟಂತ ಏನಂತ ಹೇಳಿದ್ರೆ ತಪ್ಪಿಸ್ಕೊಂಡು ಓಡ್ತಿರ್ತಾರೆ. ನಮ್ಮ ಕೆಲಸ ಏನು ಅವ್ರನ್ನ ಹಿಡಿಯೋದು. ಸೊ ನಾವು ಹಿಡಿತೀವಿ. ಇದ್ರೊಳಗೆ ಮುಲಾಜೆ ಇಲ್ಲ. ಈಗ ನಿಮಗೆ ಏನು ಕನ್ನಡ ಮುಲಾಜದ ಬಗ್ಗೆ ಇದು ಇದೆ, ಅದು ನಮಗೂ ಇದೆ. ನಾವು ಕೂಡ ಇದ್ದೀವಿ. ಆಮೇಲೆ ಅವ್ರ ಹೋರಾಟ ಏನಾದರೂ ಇದ್ದರೆ ನ್ಯಾಯಯುತವಾಗಿ, ನೀತಿಯುತವಾಗಿ, ಶಾಂತಿಯುತವಾಗಿ ಮಾಡಬೇಕು. ಈ ರೀತಿ ದಬ್ಬಾಳಿಕೆ ಮಾಡಿಕೊಂಡು, ಅತ್ಯಾಚಾರ ಮಾಡಿಕೊಂಡು ಯಾರಿಗಾರ ಹೊಡೆದು ಮಾಡಿದ್ರೆ ನಾವು ಕಾನೂನನ್ನು ಮುರಿದ್ರೆ ನಾವಂತೂ ಸುಮ್ಮನೆ ಇಲ್ಲ. ಸೊ ಅದ್ರ ಪ್ರಕಾರ ನಾವು ಏನು ತಗೋಬೇಕು ಎಲ್ಲ ತೊಗೊಳ್ತಾ ಇದ್ದೀವಿ, ಮುಂದೆನೂ ಕೂಡ ತೊಗೊಳ್ತೀವಿ. ಇದೊಂದು ಎಚ್ಚರಿಕೆಯ ಪಾಠ ಕೂಡ ಆಗಿರಲಿ. ಈ ಸಂದರ್ಭದಲ್ಲಿ ಮಹಾದೇವ್ ತಳವಾರ್, ಮಹೇಶ್ ಹಟ್ಟಿವಳಿ, ಸುರೇಶ್ ಗವರ್ನವರ್, ರಮೇಶ್ ಯರಗಣವರ್ ಸೇರಿದಂತೆ ಮೊದಲಾದವರು ಹಾಜರಿದ್ದರು. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.